ನೀನ್ ಹಾಡ್ತೀಯ ಅನ್ನೋ ಅನುಮಾನ ಬಂದು ಪ್ರತಿ ಸಲನೂ ಅವ್ರು ಹೀಗೆಲ್ಲ ಆಡ್ತಾರಲ್ಲ, ನಿಜವಾಗ್ಲೂ ನೀನ್ ಹಾಡೋದ್ ಒಂದ್ ವೇಳೆ ಅವ್ರಿಗೇನಾದ್ರೂ ಗೊತ್ತಾದ್ರೆ ಏನಾಗತ್ತೋ ಏನ್ ಕತೆನೋ. ಹಾಗಾಡೋವಾಗ ಅವರು ಕೋಪ ಬಂದು ನಿನ್ನನ್ನ ಮನೆಯಿಂದ ಹೊರಗೆ ಹಾಕಿದ್ರೆ, ನಿನಗೆ ಈ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂತ ಹೇಳಿ ನಿನ್ನನ್ನು ಅಖಿಲ್ನು ಬೇರೆ ಮಾಡಲ್ಲ ಅಲ್ವಾ? ಏನೋ ನಮ್ಮ ನೆನೆಸ್ಕೊಂಡ್ರೇನೆ ನನ್ನ ಎದೆ ಬಡಿತ ಜಾಸ್ತಿ ಆಗತ್ತೆ. ಯಾವುದೇ ಕಾರಣಕ್ಕೂ ಅಂತ ಪರಿಸ್ಥಿತಿ ನಿನಗ್ ಬರ್ಬಾರ್ದಮ್ಮ, ಬರ್ಲೇಬಾರ್ದು. ಇದೇನು ಅಮ್ಮವ್ರು ಹೀಗೆ ಹೇಳ್ತಿದ್ದಾರೆ? ಹಾಡೋದ್ರಿಂದ ನನ್ನ ಮನೆಯಿಂದ ಕಳಿಸೋ ಪರಿಸ್ಥಿತಿ ಬರುತ್ತಾ? ಅಪ್ಪ ಅಖಿಲ್, ಏನ್ ಡ್ಯಾಡಿ? ಏನಪ್ಪ ಆ ಪೇಪರ್ಸ್ ಏನು? ಇದು ಆಡಿಯೋ ಕಂಪನಿ ಮಾಡೋದಕ್ಕೆ ಅಪ್ಲಿಕೇಶನ್ ಡ್ಯಾಡಿ. ಆಡಿಯೋ ಕಂಪ್ನಿನಾ? ಹೌದು ಡ್ಯಾಡಿ. ಇಷ್ಟು ಕಾಲ ಶ್ಯಾಮ ರೂಪಾರಾಣಿಗೆ ಗೋಸ್ಟ್ ಸಿಂಗರ್ ಆಗಿದ್ದು ಯಾರ ಕಣ್ಣಿಗೂ ಬೀಳ್ದೆ ಹಾಡು ಹೇಳ್ತಾ ಬಂದಿದ್ದಾಳೆ. ಆ ಭಗವಂತ ಅವಳಿಗೆ ವರವಾಗಿ ಕೊಟ್ಟಿರೋ ವಿದ್ಯೆನ ಧೈರ್ಯವಾಗಿ 4 ಜನರ ಮುಂದೆ ತೋರಿಸಿ ಅವ್ರನ್ನೆಲ್ಲ ಸಂತೋಷ ಪಡಿಸೋಕೂ ಆಗಲಿಲ್ಲ. ಕನಿಷ್ಠ ತನ್ಪಾಡಿಗೆ ತಾನು ಧೈರ್ಯವಾಗಿ ಹಾಡಬೇಕು ಅನ್ಸಿದಾಗ್ಲೂ ಅವಳು ಹಾಡ್ಕೊಂಡು ಸಂತೋಷ ಪಡಕ್ಕಾಗ್ಲಿಲ್ಲ. ಒಬ್ಬ ಕಲಾವಿದೆಗೆ ಅದೆಂಥ ನರಕನೋ ಒಂದು ಸಲ ಯೋಚನೆ ಮಾಡಿ ಡ್ಯಾಡಿ. ಇಷ್ಟು ದಿನ ಶ್ಯಾಮ ಆ ನರಕದಲ್ಲೇ ಬದುಕಿದಾಳೆ ಡ್ಯಾಡಿ. ಆ ಒಂದು ನರಕದಿಂದ ಶ್ಯಾಮನ್ನ ಹೊರಗಡೆ ತರೋದಕ್ಕೋಸ್ಕರನೇ ಅವಳು ಸಂಗೀತದಿಂದ ಅವಳು ಖುಷಿ ಪಡ್ತಾ 4 ಜನರನ್ನ ಖುಷಿ ಪಡಿಸ್ಲಿ ಅಂತ ಶ್ಯಾಮ ಕೈಯಲ್ಲಿ ಆಡಿಯೋ ಕಂಪನಿ ಮಾಡಿಸೋಣ ಅಂದ್ಕೊಂಡಿದ್ದೆ. ಹಾಗೆ ಮಾಡಿದ್ರೆ ಸಂಗೀತ ಅನ್ನೋದು ಶ್ಯಾಮ ಜೀವನದಲ್ಲಿ ಒಂದು ಭಾಗ ಆಗತ್ತೆ. ಅಲ್ಲ, ಸಂಗೀತ ಜೀವನದಲ್ಲಿ ಭಾಗ ಆಗೋದಲ್ಲ, ಅವಳ ಜೀವನನೇ ಸಂಗೀತ ಆಗತ್ತೆ. ತಾನು ಇಷ್ಟಪಟ್ಟ ಹಾಗೆ ಶ್ಯಾಮ ಹಾಡಿನ ಜೊತೆ ಬದುಕ್ತಾಳೆ, ಹಾಡಲ್ಲೇ ಬದುಕ್ತಾಳೆ. ಹಾಡೇ ಜೀವನ, ಜೀವನನೇ ಹಾಡು ಅನ್ನೋ ಹಾಗೆ ಹಾಡಲ್ಲೇ ಸೇರಿ ಹೋಗ್ತಾಳೆ. ಒಬ್ಳು ಸಂಗೀತ ಕಲಾವಿದೆಯಾಗಿ ಇಷ್ಟು ಕಾಲ ಅವಳು ಏನು ಕಳ್ಕೊಂಡ್ಲೋ ಅದೆಲ್ಲದೂ ಮತ್ತೆ ಅವಳ ಜೀವನದಲ್ಲಿ ಬರುತ್ತೆ. ಅವಳು ಕಳ್ಕೊಂಡಿರೋ ಪಾಸ್ಟ್ಗೆ ಫ್ಯೂಚರ್ನ ಜೊತೆ ಮಾಡಿ ಶ್ಯಾಮ ಕೈಯಲ್ಲಿಡಬೇಕು ಅಂತಾನೆ ಶ್ಯಾಮನಿಂದ ಆಡಿಯೋ ಕಂಪನಿ ತೆಗ್ಸೋಣ ಅಂದ್ಕೊಂಡೆ. ಆ ಕಂಪನಿಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲಸ ಪೂರ್ತಿ ಆದ್ಮೇಲೇನೆ ಆಗ ನಿಮ್ಗೆಲ್ಲ ಹೇಳಿ ನಿಮ್ಮನ್ನ ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡೆ. ಆದ್ರೆ ಶುರುನಲ್ಲೇ ಬ್ಯಾಡ್ ಲಕ್ ಅನ್ನೋ ಹಾಗೆ ಶ್ಯಾಮ ಹಾಕಿರೋ ಸೈನು ಈ ತರ ಅಳಿಸೋಯ್ತು. ಹೇಳು ಶ್ಯಾಮ, ಹೇಳು. ಇದನ್ನ ಸದ್ಯಕ್ಕೆ ಬಿಟ್ಬಿಡಿ ಡ್ಯಾಡಿ. ಮಮ್ಮಿ ಯಾಕೆ ಡ್ಯಾಡಿ ಹಾಡಿನ ವಿಷಯಕ್ಕೆ ಅಷ್ಟೊಂದು ರಿಯಾಕ್ಟ್ ಮಾಡ್ತಾರೆ? ಶ್ಯಾಮ ಹಾಡಿದ್ರೆ ಏನಾಗತ್ತೆ ಅಂತ ಮಮ್ಮಿ ಅಷ್ಟು ಭಯ ಪಡ್ತಾ ಇದ್ದಾರಲ್ಲ. ಅವತ್ತು ನನ್ನ ಬರ್ತ್ಡೇ ದಿನಾನು ಶ್ಯಾಮ ಹಾಡು ಹೇಳಿದ್ಲೇನೋ ಅಂದ್ಕೊಂಡು ಅಷ್ಟೊಂದು ಆವೇಶ ಪಟ್ರು. ಹಾಡ್ ಹಾಡಿದ್ದು ನೀನೇನಾ? ಕೇಳ್ತಿರೋದು ನಿನ್ನೆ. ರಾತ್ರಿ ಕೂಡ ಅದೇ ತರ ಶ್ಯಾಮ ಹಾಡದ್ಲೇನೋ ಅಂದ್ಕೊಂಡು ತುಂಬಾ ಆವೇಶ ಪಟ್ರು. ಶ್ಯಾಮ ಹಾಡ್ ಹಾಡೋಕೆ ಬಿಡಲ್ಲ, ನಾನ್ ಬಿಡೋದಿಲ್ಲ. ಮಮ್ಮಿ ಆತರ ಯಾಕೆ ಆವೇಶ ಪಟ್ಟು ಆರೋಗ್ಯ ಹಾಳು ಮಾಡ್ಕೋತಿದ್ದಾರೆ? ಏನೋ ಕಾರಣ ಇಲ್ಲದೆ ಇದ್ರೆ ಮಮ್ಮಿ ಹಾಗೆ ನಡ್ಕೊಳಲ್ಲ ಡ್ಯಾಡಿ. ಅದೇನೋ ನಾವು ಅರ್ಜೆಂಟಾಗಿ ತಿಳ್ಕೋಬೇಕು. ಹಾಡಿನ ವಿಷಯಕ್ಕೆ ಮಮ್ಮಿ ಯಾಕೆ ಹೆದರ್ತಾರೋ
ಕಾರಣ ತಿಳ್ಕೊಳ್ದೇನೆ ಮಮ್ಮಿಗ ಭಯ ದೂರ ಆಗಲ್ಲ. ಬನ್ನಿ ಡ್ಯಾಡಿ, ಮಮ್ಮಿನೇ ಕೇಳೋಣ ಬನ್ನಿ. ಅಖಿಲ್, ಹಾಡಿನ ವಿಷಯಕ್ಕೆ ಯಾಕಷ್ಟು ಹೆದರ್ಕೋತಿದ್ದಾರೋ ಕಾರಣ ತಿಳ್ಕೋಬೇಕಲ್ಲ. ಬನ್ನಿ. ಅಖಿಲ್ ಕಮ್. ಅಖಿಲ್ ಅಖಿಲ್ ಅಪ್ಪ, ಅಖಿಲ್ ನಿಂತ್ಕೋ. ಏನ್ ಡ್ಯಾಡಿ? ಬೇಡಪ್ಪ, ಈಗ ನಿಮ್ಮ ಮಮ್ಮಿ ಹತ್ರ ವಿಷಯ ಮಾತಾಡೋದು ಬೇಡ. ಮಾತಾಡ್ಬೇಕು ಡ್ಯಾಡಿ, ಇವಾಗ್ಲೇ ಮಾತಾಡ್ಬೇಕು. ಇಂಥ ವಿಷಯಗಳಲ್ಲಿ ತಡ ಮಾಡ್ಲೇಬಾರ್ದು. ಹಾಗೆ ಲೇಟ್ ಮಾಡೋದ್ರಿಂದ ಮಮ್ಮಿ ಹೆಲ್ತು ಇನ್ನೂ ಹಾಳಾಗತ್ತೆ. ನಿಜವಾದ ಸಮಸ್ಯೆ ಏನೋ ಗೊತ್ತಾದ್ರಲ್ವಾ ನಾವು ಪರಿಹಾರ ಹುಡುಕಕ್ಕಾಗದು. ಅದಕ್ಕೆ ಇವಾಗ್ಲೇ ಹೋಗಿ ಮಮ್ಮಿ ಭಯಕ್ಕೆ ಕಾರಣ ಏನೋ ತಿಳ್ಕೋಬೇಕು. ಬೇಡ ಅಖಿಲ್, ಅಖಿಲ್ ನನ್ ಮಾತು ಕೇಳು, ನಿಂತ್ಕೋ. ಅಖಿಲ್ ನಿಂತ್ಕೋಪ್ಪ. ಅಖಿಲ್ ನನ್ ಮಾತು ಕೇಳು. ಅಖಿಲ್ ಸ್ವಲ್ಪ ನಿಂತ್ಕೋ. ಅಖಿಲ್ ನಿಂತ್ಕೋ. ಅಖಿಲ್ ಹೇಳ್ತಿರೋದು ನಿನ್ಗೆ ಕಣೋ, ನಿಂತ್ಕೋ. ಏನ್ ಡ್ಯಾಡಿ? ಈಗ ವಿಷಯನ ನಿಮ್ಮ ಮಮ್ಮಿಗೆ ಹೇಳ್ಬಾರ್ದು ಕಣಪ್ಪ. ಯಾಕೆ ಹೇಳ್ಬಾರ್ದು? ಈ ಕಡೆ ಬಾ, ಹೇಳ್ತೀನಿ. ಏನಾಯ್ತು? ಅತ್ತಿಗೆ, ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ರಿ ಅಲ್ವಾ? ಪರವಾಗಿಲ್ಲ. ಏನತ್ಗೆ ಅಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನ್ ವಿಷಯ? ಏನಿಲ್ಲ ಅತ್ಗೆ, ನಾಳೆ ಅಪ್ಪ ಬರ್ತಿದ್ದಾರೆ. ಹೌದಾ? ಏನತ್ಗೆ ವಿಶೇಷ? ಅದೇ ಅಖಿಲ್ ವಿಷಯದ ಬಗ್ಗೆ ಮಾತಾಡೋಕೆ ಬರ್ತಿದ್ದಾರೆ. ಇತ್ತೀಚೆಗೆ ಪದೇ ಪದೇ ನನಗೆ ಆ ಕೌಡೆ ಸ್ವಾಮೀಜಿ ಹೇಳಿದ್ದೆ ನೆನ್ಪಾಗ್ತಿದೆ ಅತ್ಗೆ. ಎಲ್ಲಿ ಹಾಡು ಕೇಳಿದ್ರು ಎದೆ ನಡ್ಗೋಕ್ ಶುರುವಾಗ್ತಿದೆ. ಯಾವ ಕಲಾವಿದ್ರಾದ್ರೂ ಅಖಿಲ್ ಜೀವನಕ್ಕೆ ಬರ್ತಾರೇನೋ ಅಂತ ಭಯ ಪ್ರತಿ ಕ್ಷಣ ನನ್ನನ್ನ ಕಾಡ್ತಾನೆ ಇದೆ. ಅದಕ್ಕೆ ಅಪ್ಪನ್ನ ಕರೆಸ್ತಾ ಇದ್ದೀನಿ. ನಾಳೆ ಒಂದ್ಸಲ ಅಪ್ಪನ್ನ ಕರ್ಕೊಂಡು ಆ ಕೌಡೆ ಸ್ವಾಮೀಜಿ ಹತ್ರ ಹೋಗೋಣ. ಅಪ್ಪ ಮತ್ತೆ ಅವರು ಸೇರಿ ಯೋಚನೆ ಮಾಡಿ ಆ ಸಮಸ್ಯೆಗೆ ಏನಾದ್ರೂ ಪರಿಹಾರ ಹೇಳ್ತಾರಾ ನೋಡೋಣ. ಒಳ್ಳೆ ಯೋಚನೆ ಅತ್ತಿಗೆ, ತುಂಬಾ ಒಳ್ಳೆ ಯೋಚನೆನೆ. ನೀನೊಂದ್ಸಲ ಕೌಡೆ ಸ್ವಾಮೀಜಿಯವ್ರಿಗೆ ಫೋನ್ ಮಾಡಿ ನಾಳೆ ಅವರು ಯಾವ ಟೈಮಿಗೆ ಬರೋಕ್ ಹೇಳ್ತಾರೆ ಅಂತ ಕೇಳ್ಕೊ. ಸರಿ ಅತ್ತಿಗೆ, ಖಂಡಿತ ಕೇಳ್ತೀನಿ. ಫೋನ್ ನನ್ನ ರೂಮಲ್ಲೇ ಇದೆ. ನಾನು ಹೋಗಿ ಅವ್ರ ಹತ್ರ ಮಾತಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಅತ್ಗೆ, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ, ನಮ್ಮಲ್ಲೇ ಥ್ಯಾಂಕ್ಸ್ ಎಲ್ಲ ಯಾಕತ್ಗೆ? ನೀವು ಅಖಿಲ್ ವಿಷಯದಲ್ಲಿ ಯಾವ ಗಾಬರಿನೂ ಮಾಡ್ಕೊಳ್ದೆ, ಭಯ ಪಡ್ದೆ ಹ್ಯಾಪಿ ಆಗಿರೋದೇ ನನಗೆ ಬೇಕಾಗಿರೋದು. ಹೇಳಿ ಡ್ಯಾಡಿ, ಯಾಕೆ ಮಮ್ಮಿಗೆ ಹೇಳೋದ್ ಬೇಡ ಅಂತಿದ್ದೀರಿ? ಕಾರಣ ಏನೋ ನಾವು ತಿಳ್ಕೋಬೇಕಲ್ವಾ? ಗೊತ್ತು, ಕಾರಣ ನನಗ್ ಗೊತ್ತು. ನಿಮ್ಮಮ್ಮ ಹಾಡಿನ ವಿಷಯವಾಗಿ ನಿಮ್ಮಮ್ಮ ಯಾಕೆ ಅಷ್ಟೊಂದು ಹೆದರ್ಕೊಂತಿದ್ದಾಳೆ ಅನ್ನೋ ಕಾರಣ ನನಗ್ ಗೊತ್ತು. ಗೊತ್ತಿದ್ಯಾ? ಕಾರಣ ನಿಮಗೆ ಗೊತ್ತಾ? ಮತ್ ಗೊತ್ತಿದ್ರು ನನಗ್ಯಾಕೆ ಹೇಳಲಿಲ್ಲ ಡ್ಯಾಡಿ? ಹೇಳೋಕ್ಕಾಗ್ಲಿಲ್ಲ. ಹೇಳಿ ನಿನಗೆ ನೋವು ಕೊಡೋಕೆ ನನಗಿಷ್ಟ ಇರಲಿಲ್ಲ. ಪರವಾಗಿಲ್ಲ ಡ್ಯಾಡಿ, ನಾನು ಎಷ್ಟು ನೊಂದ್ಕೊಂಡ್ರೂ ಪರವಾಗಿಲ್ಲ. ಮಮ್ಮಿ ಮಾತ್ರ ಹಾಗೆ ನೊಂದ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಹೇಳಿ ಡ್ಯಾಡಿ, ಆ ಕಾರಣ ಏನು ಅಂತ ಹೇಳಿ. ಹೇಳಿ ಡ್ಯಾಡಿ, ಪ್ಲೀಸ್. ಹೇಳ್ತೀನಿ, ಕಾರಣ ಏನು ಅಂತ ನಿನ್ಗೆ ಹೇಳ್ತೀನಪ್ಪ.
ನಿಮ್ಮಮ್ಮ ಒಂದಿನ ಕೌಡೆ ಸ್ವಾಮಿಗಳ ಹತ್ರ ಹೋಗಿದ್ಲು. ಹಾಡು ಹೇಳೋ ಹುಡುಗಿ ಆಗ್ಲಿ ಅವನ ಜೀವನದಲ್ಲಿ ಬರಲೇಬಾರದು. ಹಾಗೇನಾದ್ರೂ ಬಂದ್ರೆ ಯಮಗಂಡ ಅವನ ಪಕ್ಕದಲ್ಲೇ ಇದ್ದ ಹಾಗೆ. ಇದು ನಡೆದಿದ್ದು. ಕಲಾವಿದೆ ನಿನ್ನ ಜೀವನದಲ್ಲಿ ಬಂದ್ರೆ ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ನಿಮ್ಮಮ್ಮ ಹೆದರ್ಕೋತಾ ಇದ್ದಾಳೆ. ಅದಕ್ಕೆ ಶ್ಯಾಮ ಹಾಡು ಹೇಳಿದ್ಲೇನೋ ಅಂತ ಅನುಮಾನ ಬಂದಿದ್ದಕ್ಕೆ ಅಷ್ಟೊಂದು ಹೆದರ್ಕೊಂಡ್ಬಿಟ್ಲು, ಅಷ್ಟು ರಿಯಾಕ್ಟ್ ಆಗ್ಬಿಟ್ಲು. ಶ್ಯಾಮ ಒಬ್ಬಳು ಕಲಾವಿದೆ, ಅವಳೀಗ ಆಲ್ರೆಡಿ ನಿನ್ ಜೀವನದೊಳಗೆ ಬಂದ್ಬಿಟ್ಟಿದ್ದಾಳೆ. ಇಂಥ ಪರಿಸ್ಥಿತಿಲಿ ಈ ವಿಷಯನ ನಿನ್ಗೆ ಹೇಳಿದ್ರೆ ನೀನ್ ಎಷ್ಟು ಹೆದರ್ಕೋತೀಯೋ ಅಂತ ಈ ವಿಷಯನ ನಿನ್ನ ಹತ್ರ ನಾನು ಹೇಳಿರ್ಲಿಲ್ಲ. ಈಗ ಹೇಳಲೇಬೇಕಾದ ಪರಿಸ್ಥಿತಿ ಬಂದಾಗ ನಿನ್ನ ಹತ್ರ ಹೇಳ್ಬೇಕಾಗಿ ಬಂದಿದೆ. ಈ ವಿಷಯ ನಿನ್ ಮನ್ಸಲ್ಲೇ ಇಟ್ಕೋ. ಶ್ಯಾಮಾಗ್ ಮಾತ್ರ ಎಂಥ ಪರಿಸ್ಥಿತಿಲೂ ಇದನ್ನ ಹೇಳ್ಬಾರ್ದು. ಶ್ಯಾಮನ್ ಗೊತ್ತಾದ್ರೆ ಪಾಪ ಅವಳು ತಡ್ಕೊಳ್ಳಲ್ಲ. ಅದಕ್ಕೇನೆ ಈ ವಿಷಯನ ಎಂಥ ಪರಿಸ್ಥಿತಿ ಬಂದ್ರು ಶ್ಯಾಮ ಕೇಳಿಸ್ಕೊಂಡೆ ಮಾವ, ಎಲ್ಲ ಕೇಳಿಸ್ಕೊಂಡೆ. ನನ್ನ ಹಾಡಿಂದ ಇವರು ಗಂಡ ಅಂತರ ಇರೋದು ಗೊತ್ತಾಯ್ತು. ನನ್ನ ಹಾಡು ಇವ್ರ ಪಾಲಿಗೆ ಯಮಪಾಶ ಆಗತ್ತೆ ಅಂತ ಗೊತ್ತಾಯ್ತು. ಬೇಕಾಗಿಲ್ಲ ಮಾವ, ನನಗ್ ಬೇಕಾಗಿಲ್ಲ. ನನ್ ಗಂಡನ್ಗೆ ಅಪಾಯ ತರೋ ಕಲೆ ನನಗ್ ಖಂಡಿತ ಬೇಡ. ನನ್ ಗಂಡನ್ಗೆ ಅಪಾಯ ಆಗೋ ಹಾಡು ನನಗ್ ಬೇಕಾಗಿಲ್ಲ. ಬಿಟ್ಬಿಡ್ತೀನಿ ಮಾವ, ಇವತ್ತಿಂದನೇ ಹಾಡು ಹಾಡೋದನ್ನ ನಿಲ್ಲಿಸ್ತೀನಿ. ಕನ್ಸಲ್ಲೂ ಕೂಡ ನಾನು ಹಾಡೋದಿಲ್ಲ. ನನ್ನ ಜೀವನದಲ್ಲಿ ಇನ್ ಮುಂದೆ ಸಂಗೀತ ಅನ್ನೋ ಪದನೇ ಕೇಳೋದಿಲ್ಲ. ನನ್ಗೆ ಹಾಡಕ್ ಗೊತ್ತು ಅನ್ನೋ ವಿಷಯನ ಪೂರ್ತಿಯಾಗಿ ಮರ್ತು ಬಿಡ್ತೀನಿ. ನನ್ಗೆ ಸಂಗೀತಕ್ಕಿಂತ ಸಂಸಾರನೇ ಮುಖ್ಯ. ನನ್ನ ಹಾಡ್ಗಿಂತ ಕೆಲವ್ರ ಪ್ರಾಣನೇ ಮುಖ್ಯ. ಹಾಡ್ನ ದೂರ ಮಾಡ್ಕೊಂಡಾದ್ರೂ ನಾನು ಬದುಕ್ಬೋದೇನೋ, ಆದ್ರೆ ಕೆಲವ್ರನ್ನ ದೂರ ಮಾಡ್ಕೊಂಡು ನಾನು ಬದುಕೋದಿಲ್ಲ. ಇನ್ಯಾವತ್ತು ಈ ಮನೆಯಲ್ಲಿ ಸರಿಗಮ ಕೇಳೋದಿಲ್ಲ.
ಹಾಡ್ ಹಾಡೋದ್ ಹಾಗಿರ್ಲಿ, ಕನಿಷ್ಠ ಹಾಡಿನ ಮಾತು ಕೂಡ ಈ ಮನೇಲಿ ಬರಲ್ಲ. ಹಾಡಿನ ವಿಷಯ ಅಷ್ಟೇ ಅಲ್ಲ, ಯಾವ ರೀತಿ ಕಲೆ ಬಗ್ಗೆನೂ ಈ ಮನೇಲಿ ಮಾತುಗಳು ಬರಕ್ ಬಿಡಲ್ಲ. ಅತ್ತೆಗೆ ಧೈರ್ಯವಾಗಿರಕ್ ಹೇಳಿ. ಅತ್ತೆ ಯಾವಾಗ್ಲೂ ಸಂತೋಷವಾಗಿರೋದೇ ನನಗ್ ಬೇಕಾಗಿರೋದು. ಅತ್ತೆನ ಸಂತೋಷವಾಗಿಡೋದು ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ. ಸಪ್ತ ಸ್ವರಕ್ಕಿಂತ ನನ್ಗೆ ಅಖಿಲ್ ಅವರನ್ನೋ ವರನೇ ಮುಖ್ಯ. ತುಂಬಾ ತುಂಬಾ ಮುಖ್ಯ. ಅಮ್ಮ ಶ್ಯಾಮ, ಎಂತ ಮಾತಮ್ಮ ಅದು? ನಿಮ್ಮತ್ತೆಗೆ ಯಾವುದೋ ಸ್ವಾಮೀಜಿ ಏನನ್ನೋ ಹೇಳ್ದ, ಅದಕ್ಕೆ ಅವಳು ಹೆದರ್ಕೊಂಡಿದ್ದಾಳೆ. ಒಂದ್ ರೀತಿಯಲ್ಲಿ ಅದು ನಿಮ್ಮತ್ತೆಯ ಮೂಢನಂಬಿಕೆ. ಅದು ಬರೀ ಮೂಢನಂಬಿಕೆ ಅನ್ನೋ ವಿಷಯ ಅವಳಿಗೆ ಅರ್ಥ ಆಗೋ ತರ ಹೇಳಿ ಅವಳು ಭಯನ ದೂರ ಮಾಡಬೇಕು ಅಷ್ಟೇ ಹೊರತು ಭಗವಂತ ನಿನಗೆ ವರವ ಕೊಟ್ಟಿರೋ ಆ ಕಳೆನ ಬಿಟ್ಟು ಬಿಡ್ತೀನಿ ಅಂತಿದ್ಯಲ್ಲಮ್ಮ. ಕಲೆಯಿಂದ ಯಾರಿಗೂ ನಷ್ಟ ಆಗೋದಿಲ್ಲಮ್ಮ. ಸಾಮವೇದ ಸಾರವಾದ ಸಂಗೀತ ಹೋಗ್ತಿರೋ ಪ್ರಾಣನ್ ಕೂಡ ಬದುಕಿಸುತ್ತೆ ಅಂತಾರೆ. ಅಂತ ಸಂಗೀತ ಪ್ರಾಣಗಂಡವಾಗಿ ಹೇಗ್ ಬದಲಾಗುತ್ತೆ ನೀನೇ ಹೇಳಮ್ಮ. ಹೌದು ಶ್ಯಾಮ, ಡ್ಯಾಡಿ ಹೇಳಿದ್ದು ಕರೆಕ್ಟ್. ಮ್ಯೂಸಿಕ್ ಥೆರಪಿಯಿಂದ ಕೋಮಾಗ್ ಹೋಗಿರೋ ಪೇಷಂಟ್ಸ್ಗೂ ಕೂಡ ಪ್ರಜ್ಞೆ ಬರುತ್ತೆ ಅನ್ನೋದನ್ನ ತುಂಬಾ ಜನ ಡಾಕ್ಟರ್ಸ್ ಹೇಳಿದ್ದಾರೆ. ಎಲ್ಲೋ ಯಾಕೆ ಬಿಡು, ಇಲ್ಲೇ ಹೈದರಾಬಾದಲ್ಲಿ ಅಂತ ಘಟನೆ ನಡೆದಿದೆ. ಕರ್ನೂಲ್ ಮ್ಯೂಸಿಕ್ ಕಾಲೇಜ್ ರಿಟೈರ್ಡ್ ಪ್ರಿನ್ಸಿಪಲ್ ಕರ್ಲಪಾಲ ಚಂದ್ರಮೌಳಿ ಅವರು ಅನಾರೋಗ್ಯದಿಂದ ಹೈದರಾಬಾದ್ ಹಾಸ್ಪಿಟಲ್ಗೆ ಸೇರಿದ್ರು. ಕೋಮಾಗೂ ಹೋಗಿದ್ರು. ಆಗ ಫೋನಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಪ್ಲೇ ಮಾಡಿ ಅವ್ರ ಕಿವಿ ಹತ್ರ ಇಟ್ರು. ನಿಧಾನವಾಗಿ ಅವರಲ್ಲಿ ಚಲನೆ ಶುರುವಾಯಿತು. ತನ್ಮಯತೆಯಿಂದ ತಲೆ ತೂಗೋ ಹಾಗೆ ಅವರು ತಲೆಲಾಡಿಸಿದ್ರು. ತಾಳ ಹಾಕ್ತಿರೋ ಹಾಗೆ ಕೈಯಲ್ಲಾಡಿಸ್ತಿದ್ರು. ಮೆಲ್ಲಗೆ ಕಣ್ಣು ಬಿಟ್ರು. ಇದು ಸಂಗೀತಕ್ಕಿರೋ ಶಕ್ತಿ. ಅಂತ ಶಕ್ತಿ ತುಂಬಿರೋ ಸಂಗೀತದಿಂದ ಪ್ರಾಣ ಹೋಗುತ್ತೆ ಅನ್ನೋದು ಕೇವಲ ಮಮ್ಮಿ ಮೂಢನಂಬಿಕೆ ಮಾತ್ರ. ಅಂತ ಮೂಢನಂಬಿಕೆಯಿಂದ ಮಮ್ಮಿನ ದೂರ ಮಾಡಬೇಕೇ ಹೊರತು ನೀನು ಸಂಗೀತದಿಂದ ದೂರ ಆಗ್ಬಾರ್ದು. ಹೇಳೋಣ, ಮಮ್ಮಿಗೆ ಅರ್ಥ ಆಗೋ ಹಾಗೆ ಹೇಳೋಣ. ಆ ಒಂದು ಮೂಢನಂಬಿಕೆಯಿಂದ ಮಮ್ಮಿನ ಹೊರಗಡೆ ತರೋಣ. ನೀನು ಧೈರ್ಯವಾಗಿರು. ನೋಡೋಣ ಬನ್ನಿ, ಆ ಕೃಷ್ಣ ನಿರ್ಧಾರ ಹೇಗಿದೆಯೋ ನೋಡೋಣ. ಅತ್ಗೆ, ನಿನ್ ತಂದೆನ ಆ ಕೌಡೆ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತಿದ್ಯಾ? ನಿನ್ನ ತಂದೆ ಆ ಕೌಡೆ ಸ್ವಾಮೀಜಿ ಹತ್ರ ಹೋಗಿ ಅವ್ರ ಜೊತೆ ಮಾತಾಡಿ ನಿಮ್ ಸಮಸ್ಯೆಗೆ ಪರಿಹಾರ ಹುಡುಕ್ತಾರ. ಏನು ಪರಿಹಾರ ಮಾಡ್ಬೇಕು ಅಂತ ಆ ಕೌಡೆ ಸ್ವಾಮೀಜಿಗೆ ನಾನ್ ಹೇಳ್ತೀನಿ. ಹಲೋ, ಓಕೆ, ಹಾಗೆ ಮಾಡೋಣ. ಥ್ಯಾಂಕ್ ಯು ಸ್ವಾಮಿ, ಥ್ಯಾಂಕ್ ಯು ವೆರಿ ಮಚ್. ವಸಂತನ ಹೆದರ್ಸಿರೋದು ಆ ಕೌಡೆ ಸ್ವಾಮಿನೇ ಆಗಿರೋದ್ರಿಂದ ಅವನ ಮೂಲಕನೇ ಇವಳು ಭಯನ ಹೋಗ್ಲಾಡಿಸ್ಬೇಕು.
ಆ ಸ್ವಾಮೀಜಿ ಮಾಡಿರೋ ಮೋಸನ ಹೊರಗಿಟ್ರೆ ಅವನೇ ವಸಂತಂಗ್ ನಿಜ ಹೇಳ್ತಾನೆ. ಎಸ್, ಅದೇ ಕರೆಕ್ಟ್. ಅಖಿಲ್, 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 ಅಪ್ಪ ಅಖಿಲ್.